ಹೊಸ ಸೊಸೆ ತಾನೆ. ಹಿಂಗೆ ನನ್ನ ಗಂಡ ಎಲ್ಲಿ ಅಂತ ಆಚೆ ಕಡೆ ತಿರುಗಾಡ್ತಾ ಇದ್ರೆ ನೋಡಕ್ಕೆ ಸಂದಾಗಿರ್ತದ ಹೇಳು? ಸಂದಾಗಿರಕ್ಕಿಲ್ಲ ತಾನೆ. ಯಾಕೆ ನಮ್ಮ ಹಳ್ಳಿನಾಗೆ ಹೊಸ ಸೊಸೆಂದ್ರು ಮನೆ ಕೆಲಸ ಎಲ್ಲ ಮಾಡ್ತಾರೆ. ಒಳ್ಳೇದೆ. ಸೋಬ್ನ ಆದ್ಮೇಲೆ ಯಾರು ಹಿಂಗೆ ಖಾಲಿ ಕೋಣಿಯಾಗಿ ಕೂತಿರ್ತಾರ. ಗಂಡನ್ ನೋಡ್ಬೇಕು ಅಂತ ಆಸೆ ಇರಕ್ಕಿಲ್ವಾ? ಈಗ ಒಂದು ಕೆಲಸ ಮಾಡು, ನೀನು ಸುಮ್ಕೆ ಇಲ್ಲೇ ಕೂತ್ಕೊಂಡಿರು. ನಾನು ಹಿಂಗೆ ಹೋಗಿ ಬಂದ್ಬಿಡ್ತೀನಿ ಆಟಯ್ಯ. ಎಲ್ಲೂ ಹೋಗ್ಬಾರ್ದು. ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ನನ್ನ ಸೋಪ್ನ ಮಾಡಿ ಕರ್ಕೊಂಬಂದವ್ರೆ. ಸೋಪ್ನ ಮಾಡಿ ಕರ್ಕೊಂಬಂದವ್ರ? ಯಾರು ಅವರು? ಇಲ್ಲೇ ಕೆಲಸ ಮಾಡ್ತಾವ್ರೆ. ಹೆಸ್ರೇನ್ ಅವ್ರದ್ದು? ನನ್ನ ಜೊತೆ ಒಳಗ್ ಬಾ, ಎಲ್ಲ ಹೇಳ್ತೀನಿ. ಬಾ ಬಾ ಕುಂತ್ಕೋ. ತಕ ನೀನೇ ನೋಡು. 6 ತಿಂಗಳಿಂದ ಕಾಯ್ತಾ ಇದ್ದೆ, ಮತ್ತೆ ನಮಗೆ ಸಿಗ್ತಾ ಇದೆ. ಜಾನಕಿ, ದೇವ್ರ ಹತ್ರ ಕೇಳ್ಕೊ, ಅದು ಮತ್ತೆ ನಮಗೆ ಸಿಕ್ಲಿ ಅಂತ. ಜಗದೀಶ, ಎಷ್ಟು ತಡ ಮಾಡಿದ್ರೆ ಯಾಕೋ? ಜಾನಕಿ, ಸುರೇಶನಾ? ಅದೇ ಅವ್ರ ಹೆಸರು. ಆದ್ರೆ ಈ ಬಂಗ್ಲೆಲಿ ಸುರೇಶ ಅಂತ ಯಾವ ಆಳು ಕಾಳು ಇಲ್ವಲ್ಲ? ನಾನು ಸಣ್ಣವಳಿದ್ದಾಗಿಂದ ಇಲ್ಲೇ ಕೆಲಸ ಮಾಡ್ತೀವಿ. ನಂಗೂ ಎಲ್ರೂ ಪರಿಚಯ ಐತೆ, ಆದ್ರೆ ಸುರೇಶ ಅನ್ನೋರಿಲ್ಲ ಯಾರು ಇಲ್ಲ. ನಿಜವಾಗ್ಲೂ ಹೇಳ್ತೀವ್ನಿ, ನಂಗೊಂದು ತಿಳಿತಿಲ್ಲ. ಮಲ್ಲಿ, ಈಟೊಂದು ಯಾಕೆ ಅಳ್ತಿದ್ಯಾ? ಅವ್ವ ನೋಡು, ಅವ್ವನೇ ಬಂದ್ಲು. ಬೇಕಾದ್ರೆ ಅವ್ವನೇ ಕೇಳು. ಅವ್ವ ಬಾ ಇಲ್ಲಿ. ಏನಿಂಗ? ಅವ್ವ, ಇಲ್ಲಿ ಯಾರ ಸುರೇಶ ಅಂತ ಕೆಲ್ಸಕ್ಕವನ? ಅಲ್ಕಣೆ, ಈಗ ಬಂದೆ ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟ. ಬಾಯ್ತಾಗೆ ಅವ್ವ, ನೀವು ಅಷ್ಟು ಮತ್ತೆ ಅದೇ ಮಾತಾಡ್ತಾ ಇದ್ರೆ ತಗೊಂಡ್ ನಾ ಬಿಟ್ಬಿಡ್ತೀನಿ ಮಗ ಜಡ್ಜೋಗಂಗೆ. ಸುಮ್ಮನೆ ನಿಂತ್ಕೋ. ಸುರೇಶ ಬತ್ತಾನೆ ಮಗ, ಬಂದೇ ಬತ್ತಾನೆ. ನೋಡು, ನಾನ್ ನಿನ್ ಚಿಕ್ಕವ್ವ ಇದ್ದಂಗೆ, ನಾ ಸುಳ್ಳು ಹೇಳಿನ? ಸುರೇಶ ಹೊಲ್ತವ್ವಾಗೋನೆ, ಸಾನೆ ಕೆಲ್ಸ ಇರ್ತದೆ, ಮುಗಿಸ್ಕೊ ಬರೋದು ಹೊಸಿ ತಡ ಆಯ್ತದೆ. ಸುಮ್ಕಿರು, ಅಳ್ಬೇಡ ನೀನು. ಹಂಗತ್ರ ನನ್ ಕೈ ನೋಡಕ್ ಆಗಕ್ಕಿಲ್ಲ, ಒಂಥರ ಆಯ್ತದೆ. ಸುರೇಶ ಬಂದೇ ಬತ್ತಾನೆ. ಹಲೋ. ಇದು ದುಡ್ಡು ಕಾಸಿನ ಪ್ರಶ್ನೆ ಅಲ್ಲ, ಗಂಡಸ್ತನದ ಪ್ರಶ್ನೆ. ಈ ಟೆಂಡರ್ ಕೂಗ್ಬಿಡ್ಲಿ, ಆಮೇಲೆ ಒಂದು ಒಳ್ಳೆ ಭರ್ಜರಿ ಊಟ ಹಾಕಿಸ್ತೇನೆ. ಅಪ್ಪ, ನಾನು ನಿಮಗೇನೋ ಹೇಳಬೇಕಿತ್ತು. ನೀನ್ ಏನು ಹೇಳೋದು ಬೇಡ. ಏನಿದ್ರು ಟೆಂಡರ್ ಕೂಗಿದ ಮೇಲೇನೆ.